ಹಲೋ ಫ್ರೆಂಡ್ಸ್, ಗುಡ್. ಇವತ್ತು ನಾನು ಮಾಹಿತಿ ಕೊಡ್ತಾ ಇದ್ದೀನಿ SBI ಅಲ್ಲಿ ಅನೌನ್ಸ್ ಆಗಿರುವ ಆಫೀಸರ್ಸ್ ಪೋಸ್ಟ್ ಬಗ್ಗೆ. ಓಕೆನಾ? ಗುಡ್ ಅಪಾರ್ಚುನಿಟಿ ಇನ್ SBI ಫಾರ್ ಎವ್ರಿ ಒನ್. ಓಕೆ, ಸೊ ದಿಸ್ ಈಸ್ ದಿ ಅಪಾರ್ಚುನಿಟಿ ಫಾರ್ ಸಿವಿಲ್ ಇಂಜಿನಿಯರ್ಸ್. ಲೆಟ್ಸ್ ಗೋ ಟು ದಿ ನೋಟಿಫಿಕೇಶನ್. ನೋಡೋಣ ನೋಟಿಫಿಕೇಶನ್ ಏನಿದೆ ಅಂತ. ಓಕೆನಾ? So this is the regular basis job, okay, permanent position in SBI. Online application already start ಆಗಿದೆ 22nd/11/2024 ಇಂದ 12/12/2024 ವರೆಗೂ ನಿಮಗೆ ಅಪ್ಲಿಕೇಶನ್ ಹಾಕೋಕೆ ಅವಕಾಶ ಇದೆ. ಓಕೆನಾ? ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಓಕೆ, ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬಹುದು. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಓಕೆನಾ? ಸೊ ಲೆಟ್ಸ್ ಗೋ ಟು ದಿ ಪೋಸ್ಟ್. ಎಷ್ಟು ಪೋಸ್ಟ್ ಇದೆ ನೋಡೋಣ. ಸೊ ಇದು ರೆಗ್ಯುಲರ್ ವೇಕೆನ್ಸೀಸ್. ಓಕೆ, ಎನಿವೇರ್ ಇನ್ ಇಂಡಿಯಾ, ಆಲ್ ಓವರ್ ಇಂಡಿಯಾ. ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಇಂಜಿನಿಯರ್. ಓಕೆ, ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಅಸಿಸ್ಟೆಂಟ್ ಮ್ಯಾನೇಜರ್ ಫೈರ್ ಇಂಜಿನಿಯರ್. ಓಕೆ, ಅಂಡ್ ಅಸಿಸ್ಟೆಂಟ್ ಮ್ಯಾನೇಜರ್ ಸಿವಿಲ್ ಅಂಡ್ ಎಲೆಕ್ಟ್ರಿಕಲ್. ಓಕೆ, ಸೊ ಇಷ್ಟು ಇವು ಬ್ಯಾಕ್ಲಾಗ್ ಮತ್ತು ಇವು ರೆಗ್ಯುಲರ್. ಟೋಟಲ್ ಇಷ್ಟು ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. 30, 40, ದಿಸ್ ಇಸ್ 30. ಓಕೆ, ಇಷ್ಟು ನಿಮಗೆ ಜಾಬ್ ಪೊಸಿಷನ್ಸ್ ಅವೈಲೇಬಲ್ ಇದೆ. ಫಾರ್ ಸಿವಿಲ್ ಅಂಡ್ ಎಲೆಕ್ಟ್ರಿಕಲ್ ದವರಿಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಸಿವಿಲ್ ಇಂಜಿನಿಯರ್ಸ್ ಅಂಡ್ ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ SBI ಅಲ್ಲಿ ನಿಮಗೆ ಒಂದು ಒಳ್ಳೆಯ ಸುವರ್ಣ ಅವಕಾಶ. ಓಕೆ, ಲೆಟ್ಸ್ ಸಿ ಕ್ವಾಲಿಫಿಕೇಶನ್ ಏನು ಇರ್ಬೇಕಂತ ನೋಡೋಣ. So basic qualification, bachelor degree in civil engineering from a recognized university with minimum 60% marks. Okay, 60% marks ಇರಬೇಕು. ಓಕೆನಾ? ವರ್ಕ್ ಎಕ್ಸ್ಪೀರಿಯನ್ಸ್ ಏನಿರ್ಬೇಕಂದ್ರೆ ಮಿನಿಮಮ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಕನ್ಸ್ಟ್ರಕ್ಷನ್ ಮೇಂಟೆನೆನ್ಸ್ ಆಫ್ ಕಮರ್ಷಿಯಲ್ ರೆಸಿಡೆನ್ಸಿಯಲ್ ಬಿಲ್ಡಿಂಗ್ಸ್ ಇನ್ವಾಲ್ವಿಂಗ್ RCC. ಓಕೆ, ಈ ತರ ನಿಮಗೆ ನಿಮ್ಮ ಫೀಲ್ಡ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು. ಓಕೆ, design testing, preparation of cost estimation, construction work and checking of contractor bills etc. ಸೊ ಈ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಇರಬೇಕು. 2 years ಎಕ್ಸ್ಪೀರಿಯನ್ಸ್ ಇದ್ರೆ ಸಾಕು. ಓಕೆನಾ? ಸೊ ಅವರು ನೀವು ಅಪ್ಲೈ ಮಾಡಬಹುದು. ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್, ಇದು ಸಿವಿಲ್ ದವ್ರಿಗೆ, ಇದು ಬಿಲೋ ಬಂದ್ಬಿಟ್ಟು ಎಲೆಕ್ಟ್ರಿಕಲ್ ದವ್ರಿಗೆ. ಓಕೆನಾ? ಬೇಸಿಕ್ ಕ್ವಾಲಿಫಿಕೇಶನ್ ಏನಿರಬೇಕು ಅಂದ್ರೆ ಬ್ಯಾಚುಲರ್ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಫ್ರಮ್ ಅ ರೆಕಗ್ನೈಸ್ಡ್ ಯೂನಿವರ್ಸಿಟಿ ವಿತ್ ಮಿನಿಮಮ್ 60% ಮಾರ್ಕ್ಸ್. ಓಕೆ, ಇದು ಸೇಮ್ 60% ಮಾರ್ಕ್ಸ್ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. ಓಕೆ, ಇದಕ್ಕೂ ಎಕ್ಸ್ಪೀರಿಯನ್ಸ್ 2 years, ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಇನ್ ಇನ್ಸ್ಟಾಲೇಷನ್, ಹ್ಯಾಂಡ್ಲಿಂಗ್ ಅಂಡ್ ಮೇಂಟೆನೆನ್ಸ್ ಆಫ್ ಎಲೆಕ್ಟ್ರಿಕಲ್ equipments, UPS generators, energy saving devices, starter motors, control panels etc. ಓಕೆ, ಇಟ್ಸ್ ಮೇಲೆ ನೀವು ವರ್ಕ್ ಮಾಡಿರಬೇಕು. ಓಕೆ, ಸೊ ದಿಸ್ ಈಸ್ ದಿ ಬೇಸಿಕ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ ದಿ ನೀಡೆಡ್. ಅಸಿಸ್ಟೆಂಟ್ ಮ್ಯಾನೇಜರ್ ಇಂಜಿನಿಯರ್ ಫೈರ್, ಇದು ಫೈರ್ ಇಂಜಿನಿಯರ್ ಅವರಿಗೆ ಒಂದು ಒಳ್ಳೆ ಅವಕಾಶ. ಬಿ ಫೈರ್ ಫ್ರಮ್ ನ್ಯಾಷನಲ್ ಫೈರ್ ಸರ್ವಿಸಸ್ ಕಾಲೇಜ್ ನಾಗ್ಪುರ್, ಇದು ಸ್ಪೆಸಿಫಿಕ್ ಇದೆ. ಬಿಟೆಕ್ ಸೇಫ್ಟಿ ಅಂಡ್ ಫೈರ್ ಇಂಜಿನಿಯರಿಂಗ್ ಆರ್ ಓಕೆ ಬಿಟೆಕ್ ಫೈರ್ ಟೆಕ್ನಾಲಜಿ ಅಂಡ್ ಸೇಫ್ಟಿ ಇಂಜಿನಿಯರಿಂಗ್. ಓಕೆ, ಇವರಿಗೆ ಇದು ಒಳ್ಳೆಯ ಸುವರ್ಣ ಅವಕಾಶ. ಆಲ್ರೆಡಿ ಇದರಲ್ಲಿ ಏನಾದರೂ ನೀವು ಇಂಜಿನಿಯರಿಂಗ್ ಮುಗಿಸಿದ್ರೆ ನಿಮಗೆ ಇದು ಒಳ್ಳೆಯ ಸುವರ್ಣ ಅವಕಾಶ. ಫೈರ್ ಸೇಫ್ಟಿ ಇಂಜಿನಿಯರಿಂಗ್ ಮಾಡಿದವ್ರಿಗೆ ಇದು ಒಳ್ಳೆಯ ಸುವರ್ಣ ಅವಕಾಶ. ವರ್ಕ್ ಎಕ್ಸ್ಪೀರಿಯನ್ಸ್, if education qualification is B fire from NFSC Nagpur, BTech or BTech in 4 degree recognized university composite. 2 years ನಿಮಗೆ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ ಇಲ್ಲಿ. ಎಜುಕೇಶನ್ ಕ್ವಾಲಿಫಿಕೇಶನ್ ಫ್ರಮ್ ಫೈರ್, ಈ ಕಾಲೇಜಲ್ಲಿ ಪಾಸ್ ಆದವ್ರಿಗೆ 2 years, ಉಳಿದ ಬೇರೆ ಕಡೆ ಪಾಸ್ ಆದವ್ರಿಗೆ ಮಿನಿಮಮ್ 3 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಓಕೆ,
ಸೊ ಜಾಬ್ ಪ್ರೊಫೈಲ್ ಏನಿರುತ್ತೆ ನೋಡೋಣ. ಸೊ ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ದವರಿಗೆ ಟೈಮ್ಲಿ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್, ಪ್ಲಾನಿಂಗ್ ಅಂಡ್ ಕಂಟ್ರೋಲಿಂಗ್ ಪ್ರಾಜೆಕ್ಟ್ಸ್, ಈ ತರ ಇಲ್ಲಿ ನಿಮಗೆ ಜಾಬ್ ರೋಲ್ಸ್ ಇರುತ್ತೆ ಇಲ್ಲಿ. ಓಕೆನಾ. ಪರ್ಚೇಸ್ ಅಂಡ್ ಲೀಸಿಂಗ್ ಆಫ್ ಪ್ರಿಮೈಸಸ್, ಮೇಂಟೆನೆನ್ಸ್ ಆಫ್ ಬ್ಯಾಂಕ್ಸ್ ಪ್ರಾಪರ್ಟೀಸ್, ಓಕೆ, ಪ್ರಿಪರೇಷನ್ ಆಫ್ ಎಸ್ಟಿಮೇಟ್ಸ್ ಅಂಡ್ ಟೆಂಡರ್. ಓಕೆ, ಈ ತರ ನಿಮಗೆ ಅಲ್ಲಿ ಜಾಬ್ ರೋಲ್ಸ್ ಅವೈಲೇಬಲ್ ಇದೆ ಫಾರ್ ಸಿವಿಲ್ ಇಂಜಿನಿಯರ್ಸ್. ಎಲೆಕ್ಟ್ರಿಕಲ್ ಇಂಜಿನಿಯರ್ ಏನು ವರ್ಕ್ ಇರುತ್ತೆ ನೋಡೋಣ. ಟೈಮ್ಲಿ ಕಂಪ್ಲೀಷನ್ ಆಫ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್, ಇಂಟೀರಿಯರ್ ರಿನೋವೇಷನ್ ವರ್ಕ್ಸ್, ಓಕೆ, ಪ್ಲಾನಿಂಗ್ ಅಂಡ್ control of projects, appointment of consultants and contractors agencies, okay, procurement, purchase of equipments, preparation of estimates and tenders, site supervision, okay. ಸೊ ಈ ತರ ನಿಮಗೆ ಒಂದು ನಿಮಗೆ ಜಾಬ್ ಪ್ರೊಫೈಲ್ ಇರುತ್ತೆ. ಓಕೆನಾ. ಫೈರ್ ಇಂಜಿನಿಯರ್ ಅವ್ರಿಗೆ ಈ ತರ to improve the fire safety arrangements at branch offices, carry out branch visits, fire drills, lecturers, etc., maintain effective liaison in various government agencies, other administrative work. ಓಕೆ, ಈ ತರ ನೀವು ಸೇಫ್ಟಿ ವರ್ಕ್ ಅನ್ನ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಓಕೆ, ಸ್ಕೇಲ್ ಆಫ್ ಏನಿದೆ ನೋಡೋಣ. 48,000 ಇಂದ ಸ್ಟಾರ್ಟ್ ಆಗುತ್ತೆ, 67,000 ವರೆಗೂ, 85,000 ಈ ತರ ಪೇ ಸ್ಕೇಲ್ ಇದೆ. SBI ಪೇ ಸ್ಕೇಲ್ ಚೆನ್ನಾಗಿರುತ್ತೆ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಸೊ ವಾಟ್ ಇಸ್ ದ ಮೋಡ್ ಆಫ್ ಇಂಟರ್ವ್ಯೂ? ಆನ್ಲೈನ್ ರಿಟರ್ನ್ ಟೆಸ್ಟ್ ಅಂಡ್ ಇಂಟರಾಕ್ಷನ್. ಓಕೆ, ಫೈರ್ ಇದ್ದವರು ಶಾರ್ಟ್ ಲಿಸ್ಟಿಂಗ್ ಅಂಡ್ ಇಂಟರಾಕ್ಷನ್, ಇವರಿಗೆ ಆನ್ಲೈನ್ ಟೆಸ್ಟ್ ಇಲ್ಲ. ಫೈರ್ ಸೇಫ್ಟಿ ಇದ್ದವರು ಆನ್ಲೈನ್ ಟೆಸ್ಟ್ ಇರುವುದಿಲ್ಲ. ಓಕೆನಾ. ಸಿವಿಲ್ ಎಲೆಕ್ಟ್ರಿಕಲ್ ದವ್ರಿಗೆ ಆನ್ಲೈನ್ ಟೆಸ್ಟ್ ಇರುತ್ತೆ. ಸೊ ಸೇಮ್ ನೀವು ಆನ್ಲೈನ್ ಟೆಸ್ಟ್ ಬರೀಬೇಕಾಗುತ್ತೆ. ಜನರಲ್ ಅಪ್ಟಿಟ್ಯೂಡ್, ಪ್ರೊಫೆಷನಲ್ ನಾಲೆಜ್. ಪ್ರೊಫೆಷನಲ್ ನಾಲೆಜ್ ಅಲ್ಲಿ ನೀವು ಸಿವಿಲ್ ಎಲೆಕ್ಟ್ರಿಕಲ್ ದವ್ರಿಗೆ ನಿಮಗೆ ನಿಮ್ಮ ಬ್ರಾಂಚ್ ಮೇಲೆ ನಿಮಗೆ ಎಕ್ಸಾಮ್ ಅನ್ನ ಸೆಟ್ ಮಾಡಿರ್ತಾರೆ. ಓಕೆನಾ. ಅದ್ರ ಮೇಲೆ ನಿಮಗೆ 100 ಮಾರ್ಕ್ಸ್ ಅಲ್ಲಿ ಎಕ್ಸಾಮ್ ಇರುತ್ತೆ. ಓಕೆನಾ. ಉಳಿದಿದೆಲ್ಲ ಸೇಮ್ ಟೆಸ್ಟ್ ಆಫ್ ರೀಸನಿಂಗ್, ಕ್ವಾಂಟಿಟೇಟಿವ್, ಇಂಗ್ಲಿಷ್, ಇದು ಮ್ಯಾಂಡೇಟರಿ ಟೆಸ್ಟ್ ಇರುತ್ತೆ. ಅದರ್ ದನ್ ದಟ್ ಯುವರ್ ಪ್ರೊಫೆಷನಲ್ ನಾಲೆಜ್ ಟೆಸ್ಟ್. ಓಕೆ, ಸೊ ಪ್ಲೀಸ್ ಇಂಟ್ರೆಸ್ಟ್ ಇದ್ರೆ ಅಪ್ಲೈ ಮಾಡಿ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ನೋಡಿ, 750 rupees is the application fees. Okay, for general OBC candidates, no fees for SC, ST, PWD, BD. Okay, ಸೊ ನೀವು ಡೈರೆಕ್ಟ್ ಆಗಿ ಆನ್ಲೈನ್ ಅಲ್ಲಿ ಹೋಗಿ ಅಪ್ಲೈ ಮಾಡಬಹುದು. SBI ವೆಬ್ಸೈಟ್ ಹೋಗಿ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ. ಓಕೆನಾ. ದಟ್ಸ್ ಇಟ್ ಫ್ರೆಂಡ್ಸ್, ಥ್ಯಾಂಕ್ ಯು. ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ಪ್ಲೀಸ್ ಅಪ್ಲೈ ಮಾಡಿ. ಪ್ಲೀಸ್ share our channel, subscribe our channel. Your support is important to us. Please share, subscribe our channel. Thank you.